ಹಾಯ್ ಹಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ. ಇದು ಉಲ್ಲಾಸ್ ಬರ್ಡೇ ಶಾಪಿಂಗ್ ಆಗಿರುತ್ತೆ. ಸೊ ಬರ್ಡೇ ಶಾಪಿಂಗ್ ವೀಡಿಯೋ ಇದು. ರಾಘುಗೆ ವೆಯ್ಟ್ ಮಾಡಿ ಇವಾಗ ಬರ್ತಾರೆ ಅಂತ ಕಾದು ಸಾಕಾಗಿ ಕೊನೆಗೆ ನಾನು ಚೀಕು ಉಲ್ಲಾಸೆ ಹೋಗಿ ಶಾಪಿಂಗ್ ಮುಗಿಸ್ಕೊಂಡು ಬಂದ್ವಿ. ಸೊ ಅದರ ಒಂದು ಕ್ಲಿಪ್ಪಿಂಗ್ ಇದು ಎಲ್ಲ ಶಾಪಿಂಗು. ಇದು ಬೇಡ ಅದು ಬೇಡ, ಅದು ಚೆನ್ನಾಗಿಲ್ಲ ಅಂದ್ಕೊಂಡು ಕೊನೆಗೆ ಇದನ್ನು ಸೆಲೆಕ್ಟ್ ಮಾಡಿದ್ವಿ. ವೈಟ್ ಆ್ಯಂಡ್ ಬ್ಲ್ಯಾಕ್. ಸಿಕ್ಕಾಪಟ್ಟೆ ಕ್ಯೂಟಾಗಿ ಇತ್ತು ಅದು. ಸೊ ಇಲ್ಲಿ ನಮ್ಮ ಚೀಕುಗೆ ಏನಂದರೆ ಒಂಥರ ಕೋಪ, ಅಣ್ಣ ಏನೋ ಟ್ರಯಲ್ ಮಾಡ್ತಿದ್ದಾನೆ, ನನಗೇನೋ ಕೊಟ್ಟಿಲ್ವಲ್ಲ ಅನ್ನೋ ಕೋಪ. ಸೊ ಆದರೂ ಪರವಾಗಿಲ್ಲ, ಸುಮ್ಮನಿರು ಚೀಕು, ನಿಂಗೂ ಕೊಡಿಸ್ತೀನಿ, ಸುಮ್ಮನಿರು ಚೀಕು ಅಂದು ಕೊನೆಗೆ ಒಂದು ಮಟ್ಟಿಗೆ ಶಾಪಿಂಗ್ ಮುಗಿಸಿದ್ವಿ ಅಂತಲೇ ಹೇಳ್ಬೋದು. ಇದು ಬರೀ ಬರ್ತ್ಡೇ ಶಾಪಿಂಗ್ ಅಷ್ಟೇ. ಸೊ ಇನ್ನು ಹಬ್ಬದ ಶಾಪಿಂಗ್ ಎಲ್ಲ ಇನ್ನೂ ತುಂಬಾ ಇದೆ. ಸೊ ನೋಡಿ ಚೀಕು ನನಗೆ ಅಂತ ಅಲ್ಲಿ ಏನಿದ್ರೂ ಬಿಡೋಲ್ಲ. ಸೊ ಉಲ್ಲಾಸದ ಆಲ್ಮೋಸ್ಟ್ ನಾನು ಸೆಲೆಕ್ಟ್ ಮಾಡಿದೆ. ಏನೆಲ್ಲ ತೊಗೊಂಡೆ ಅಂತ ನಂತರ ಹೇಳ್ತೀನಿ ನಾನು. ಸೊ ಈ ಥರ ಶೂ ಸೇಮ್ ಇದೆ, ಮಮ್ಮಿ ನನ್ನ ಹತ್ರ ಈ ಥರ ಶೂ ಸೇಮ್ ಇದೆ, ಇದು ಬೇಡ ಅಂತಂದ. ಸೊ ಮ್ಯಾಕ್ಸಲ್ಲಿ ತೊಗೊಂಡಿದ್ದೆ ಆ ಶೂನು. ಸೊ ಕೊನೆಗೆ ಆಯಿತು ಇರು, ಕ್ರಾಕ್ಸ್ ಆದರೂ ತಗೋ, ನನಗೆ ಕ್ರಾಕ್ಸ್ ಅಂದರೆ ತುಂಬ ಇಷ್ಟ. ಸೊ ಅದಕ್ಕೋಸ್ಕರ ಕ್ರಾಕ್ಸೇ ತಗೋ, ಪರವಾಗಿಲ್ಲ, ಶೂ ಸ್ಲಿಪ್ಪರ್ಸ್ ಎಲ್ಲ ಇದೆ ಅಂತ ಹೇಳಿ ಕ್ರಾಕ್ಸ್ನ ಸೆಲೆಕ್ಟ್ ಮಾಡ್ತಾಯಿದ್ದ. ಅದು ವೈಟ್ ಕಲರಲ್ಲೇ ಸಿಕ್ತಾ. ಸೊ ಕಾಂಬಿನೇಷನ್ಗೆ ಸಿಕ್ಕಾಪಟ್ಟೆ ಮ್ಯಾಚ್ ಆಯಿತು. ಸೊ ಹೋಗ್ಲಿ ಬಿಡೋ ಉಲ್ಲಾಸು, ಮ್ಯಾಚಿಂಗೇ ಸಿಕ್ತು ಅಂತ ಹೇಳಿ ಕೊನೆಗೆ ನೋಡಿ ಈ ಒಂದು ಕ್ರಾಕ್ಸ್ನ ಟ್ರಯಲ್ ಮಾಡಿ ಅದನ್ನು ತೊಗೊಬಂದ. ಚೀಕು ನೋಡಿ ನನಗೆ ಕೊಡ್ಸಲ್ಲ ಅನ್ನೋ ರೇಂಜಿಗೆ ಆಡ್ತಾಯಿದ್ದ ಅವನು. ಸೊ ಕೊನೆಗೆ ಇಬ್ಬಿಬ್ಬರು ಮಕ್ಳಿಗೆ ಇಟ್ಕೊಂಡು ಶಾಪಿಂಗ್ ಮಾಡೋದು ತುಂಬ ಕಷ್ಟ. ಚೀಕು ಇಲ್ಲ ಅಂದರೆ ಆರಾಮಾಗಿ ನಾನು ಉಲ್ಲಾಸ್ ಶಾಪಿಂಗ್ ಮಾಡ್ತೀವಿ. ಸೊ ತುಂಬ ಸರಿ ಮಾಡಿದ್ದೀವಿ ಹತ್ರ. ಚೀಕುದೇ ಸ್ವಲ್ಪ ಆ ಕಡೆ ಹೋಗಿ ಅದು ಬೇಕು ಅದು ಬೇಕು ಅಂತ ಹೇಳಿ ಎಲ್ಲನೂ ತಗೋತಾ ಇದ್ದ ಅವನು. ಆದರೆ ಅವನಿಗೇನು ಸಿಕ್ಕಿಲ್ಲ. ಸೊ ನೋಡಿ ಯಾವ ರೀತಿ ಇದೆ ಕ್ರಾಕ್ಸು, ತುಂಬ ಚೆನ್ನಾಗಿದೆ ಅಲ್ಲ. ನನಗೆ ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಉಲ್ಲಾಸು ತುಂಬಾ ಆಸೆ ಪಟ್ಟಿದ್ದ, ಕ್ರಾಕ್ಸ್ ಅಂದರೆ ಅವನಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವನಿಗೋಸ್ಕರನೇ, ಸೊ ಅವ್ನು ಬರ್ತಡೇ ಆಗಿರೋದ್ರಿಂದ ಅವನು ಆಸೆ ಪಟ್ಟಿದ್ದೆ ಕೊಡಿಸ್ಬೇಕಲ್ವಾ. ಸೊ ಆಯಿತು ನೋಡಿ, ಇಷ್ಟೆಲ್ಲ ಶಾಪಿಂಗ್ ಮಾಡಿ ಟೀ ಶರ್ಟ್ಸು ಎಲ್ಲ ತೊಗೊಂಡ್ವಿ. ಸೊ ಜಾಸ್ತಿ ಕ್ಲಿಪ್ಪಿಂಗ್ ಮಾಡೋಕ್ಕಾಗಿಲ್ಲ. ಉಲ್ಲಾಸ ಇದ್ದಿದ್ರೆ ಅವನೇ ಶೂಟ್ ಮಾಡೋಣ, ಇದು ಅವನೇ ಶಾಪಿಂಗ್ ಮಾಡಿರೋದ್ರಿಂದ ಸೊ ಸ್ವಲ್ಪ ನಾನೇ ಶೂಟ್ ಮಾಡೋ ಥರ ಆಯಿತು. ಸೊ ಕೊನೆಗೆ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದ್ವಿ. ಅಲ್ಲಿ ಬಿಲ್ಲಿಂಗ್ ಸೆಕ್ಷನ್ಗೆ ಬಂದಮೇಲಂತೂ ಏನು ಮಾಡ್ತಾರೆ ನೋಡಿ, ಲಿಫ್ಟಲ್ಲಿ ಅವ್ನು ಪ್ರೆಸ್ ಮಾಡಿದ್ರೆ ನಾನು ಪ್ರೆಸ್ ಮಾಡಬೇಕು ಅನ್ನೋದು ಇದೇ ಆಗೋಯ್ತು. ಮಮ್ಮಿ ಇನ್ನೂ ಇಷ್ಟೇನಾ ಮಮ್ಮಿ, ಇನ್ನೂ ಏನು ಕೊಡ್ಸಲ್ವಾ ಮಮ್ಮಿ, ಇದೇ ಆಗೋಯ್ತು. ಈ ಉಲ್ಲಾಸದು ಏನು ಕೊಡ್ಸಿದ್ರು ಸ್ಯಾಕ್ರಿಫೈಸ್ ಅನ್ನೋದೇ ಇಲ್ಲ ಅವನಿಗೆ. ಸಾಕು ಬಿಡು ಮಮ್ಮಿ ಅನ್ನೋದೇ ಇಲ್ಲ ನೋಡಿ. ಅದರಲ್ಲಿ ನನಗೆ ಇವೆಲ್ಲ ನೋಡ್ಬಿಟ್ಟು ಎಲ್ಲ ಒಂದೊಂದೊಂದೊಂದು ತೆಗ್ದು ಬಿಸಾಕ್ದ. ಕೊನೆಗೆ ಇದನ್ನು ಒಂದು ತೊಗೊಂಡ. ಸೊ ಬಿಡಲ್ಲ ಮಕ್ಕಳು. ಸೊ ನೋಡಿ, ಅದಕ್ಕೇ ಚೀಕು ಇಲ್ದಿದ್ದರೋ ಟೈಮಲ್ಲೇ ಶಾಪಿಂಗ್ ಮಾಡಿದ್ರೆ ಚೆಂದ ಅಂತ ಅನಿಸುತ್ತೆ. ಸೊ ಕೊನೆಗೆ ಇಲ್ಲಿ ಬಂದ್ವಿ ನಾವು ಬಿಲ್ಲಿಂಗ್ಗೆ. ಸೊ ತುಂಬಾ ಬೇಗ ಬಿಟ್ಟಿರೋದ್ರಿಂದ ಬೇಗನೆ ಆಗೋಯಿತು. ನಾನು ಏನು ತುಂಬ ತಡ್ಕಾಡಿಲ್ಲ. ಸೊ ಆದಷ್ಟು ಬೇಗ ಆಯಿತು. ಸೊ ಶಾಪಿಂಗ್ ಎಲ್ಲ ಮುಗಿಸಿ ಅಲ್ಲೇ ಪಕ್ಕದಲ್ಲಿ ಬರ್ಗರ್ ಕಿಂಗ್ ಇದ್ರಿಂದ. ಸೊ ಬರ್ಗರ್ ಅಂದರೆ ತುಂಬ ಇಷ್ಟ ಅಲ್ಲ ನನಗೆ ಮೊದಲೇ. ಸರಿ ಇರು ತಿಂದ್ಬಿಟ್ಟು ಹೋಗೋಣ ಅಂತ ಹೇಳಿ ಇಲ್ಲಿ ಬಂದು ಬರ್ಗರ್ನ ಆರ್ಡ್ರ್ ಮಾಡಿಕೊಂಡು ತಿಂತಾ ಇದ್ದೀವಿ ನಾವು. ಚಿಕನ್ ಬರ್ಗರು ಮತ್ತು ಮೀಲ್ಸು ಎಲ್ಲ ಆರ್ಡ್ರ್ ಮಾಡಿದ್ದೆ. ಸೊ ಕೊನೆಗೆಲ್ಲ ಆರ್ಡ್ರ್ ಮಾಡಾದಮೇಲೆ ಅಲ್ಲೇ ಕೂತ್ಕೊಂಡು, ಪಾರ್ಸಲ್ ಏನು ತೊಗೊಂಡಿಲ್ಲ, ಡೈನಿನೇ ಮಾಡಿಕೊಂಡು ನಾವು ಅಲ್ಲೇ ಕೂತ್ಕೊಂಡು ತಿನ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಬಂದ್ವಿ. ಅಲ್ಲೂ ನಮ್ಮ ಚೀಕು ಕಾಟ ಅಂತ ಹೇಳ್ತೀರಾ, ಒಸಿ ಕಾಟ ಕೊಡಲ್ಲ ಈ ನನ್ನ ಮಗ, ಅಷ್ಟು ಕಾಟ ಕೊಡ್ತಾನೆ. ಸೊ ಇದಾಗಿತ್ತು ಶಾಪಿಂಗ್ ವ್ಲಾಗು. ಸೊ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಗೊತ್ತಿದೆ ಅಲ್ಲ, ಲೈಕು ಕಮೆಂಟು ಎಲ್ಲ ಮಾಡಿ. ಹಾಗೆ ಉಲ್ಲಾಸ್ ಬರ್ಡೇ ಶಾಪಿಂಗ್ ಆಗಿರೋದ್ರಿಂದ ಆದಷ್ಟು ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ ಹೇಗೆ ಮಾಡ್ತಾನೆ, ಅಲ್ಲಿಂದ ಇಲ್ಲಿಂದ ಅಲ್ಲಿ, ನನಗಲ್ಲಿ ಕೂತ್ಕೊಂಡು ತಿನ್ನೋಕ್ಕೂ ಬಿಡಲ್ಲ. ಆ ರೇಂಜಿಗೆ ಕೋಪ ಬರೆಸ್ತಾನೆ ಅಂತಲೇ ಹೇಳ್ಬೋದು ಈ ಚೀಕು. ನಮ್ಮ ಉಲ್ಲಾಸ ಅಂತೂ ಈ ಏಜಲ್ಲಿ ನಿಜವಾಗ್ಲೂ ಹೇಳ್ತೀನಿ, ಒಂದು ಸ್ವಲ್ಪನೂ ಗಲಾಟೆ ಮಾಡ್ತಾ ಇರಲಿಲ್ಲ. ಆದರೆ ಈ ಚೀಕು ಮಾತ್ರ ಸಿಕ್ಕಾಪಟ್ಟೆ ಗಲಾಟೆ ಮಾಡ್ತಾನೆ. ಏನು ಮಾಡಬೇಕು ಅನ್ನೋದು ಗೊತ್ತಾಗಲ್ಲ. ನೋಡಿ ಆ ಬರ್ಗರ್ ಕಿಂಗ್ ಕ್ಯಾಪ್ ಹಾಕಿದ್ರೆ ಬೇಡ, ಇದು ನನಗೆ ಚೆನ್ನಾಗಿಲ್ಲ, ಬೇಡ ಅಂತ ಹಾಕೊಳ್ಳೋ ಸೂಪರಾಗೈತೆ ಅಂದೆ. ನೋಡಿ ಹಾಯ್ ಗಾಯ್ಸ್ ಅಂತಾನೆ. ಅವನು ಹೇಳಿದ್ದೇನು ಗೊತ್ತಾ ಅಲ್ಲಿ, ಹಾಯ್ ಗಾಯ್ಸ್ ಅಂತ. ಹ್ಯಾಪಿ ಬರ್ಡೇ ಮಾಡೋಣ ಮಮ್ಮಿ, ಹ್ಯಾಪಿ ಬರ್ಡೇ ಅಂತಿದ್ದ ಅವನು. ತುಂಬ ತರಲೆ ಆಗಿಬಿಟ್ಟಿದ್ದಾನೆ ಅಂತಲೇ ಹೇಳ್ಬೋದು. ಸೊ ಒಂಥರ ಮೈಂಡ್ ರಿಫ್ರೆಶ್ ಆಗುತ್ತೆ ಪಾಪ ಮಕ್ಕಳು ಆಚೆ ಬಂದರೆ. ಸೊ ನೋಡಿ ಕಟಿಂಗ್ ಮಾಡ್ಕೊಂಡು, ಮುಳ್ಳಿ ಕಟಿಂಗ್ ಅಂತ ಹೇಳೋದು ಇದು. ಸುಮ್ಮನೆ ಅಲ್ಲಿ ಕೂತ್ಕೊಂಡು ಏನಾದರೂ ಒಂದು ಮಾತಾಡೋಣ ಅಂತ ಮಾತಾಡಿದೆ. ಆದರೆ ಮನೆಗೆ ಬಂದು ನೋಡ್ತೀನಿ ಹಿಂದೆ ಮ್ಯೂಸಿಕ್ಕು ಬರ್ತಾಯಿತ್ತಲ್ಲ. ಸೊ ನಾನೇನಾದರೂ ಹಾಕಿದ್ರೆ ಅಷ್ಟೇ ಅಂತ ಹೇಳಿ ಇದಕ್ಕೂ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಕೊನೆಗೆ ನೋಡಿ ನಾವು ಆರ್ಡ್ರ್ ಮಾಡೋದಂತಹ ಬರ್ಗರ್, ಫ್ರೆಂಚ್ ಫ್ರೈಸ್, ಜ್ಯೂಸ್ ಎಲ್ಲ ಬಂತು. ತಿನ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು. ಸೊ ಕೊನೆಗೆ ಇದೆಲ್ಲ ಆದಮೇಲೆ ವಾಚ್ ಬೇಕು ಅಂತ ಹೇಳಿ ವಾಚ್ ಕಲೆಕ್ಷನ್ಸ್ಗೆ ಹೋದ್ವಿ. ಸೊ ಟೈಟನ್ ವಾಚ್ ಬೇಕು ಅಂತ ಹೇಳ್ದ ಉಲ್ಲಾಸು. ಸರಿ ಪಾಪ ಅಂತ ಹೇಳಿ ಅದನ್ನು ಕೊಡ್ಸೋಕೆ ಹೋದ್ವಿ.
ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ. ಸೊ ಎಲ್ಲ ಏನೋ ಗೊತ್ತಿಲ್ಲ, ಅವನು ಮ್ಯಾಚಿಂಗೇ ಸಿಕ್ತು ಅವನಿಗೆ. ಅವ್ನಿಗೆ ಯಾವುದೂ ಅಷ್ಟು ನಾವು ತಡ್ಕಾಡಿದ್ದು ಅಥವಾ ಹುಡುಕಿದ್ದು ಇಲ್ಲವೇ ಇಲ್ಲ. ಹೋದ್ವಿ, ಇಷ್ಟ ಆಯಿತು. ಸೊ ಅದೇ ರೀತಿ ಸೂಟ್ ಆಯಿತು, ಎಲ್ಲ ತೊಗೊಂಡ್ವಿ. ಸೊ ನನಗೂ ಒಂದು ವಾಚ್ ಬೇಕಿತ್ತು. ಸೊ ನೋಡೋಣ ಅಂತ ನೋಡ್ತಾ ಇದ್ದೆ. ಆಮೇಲೆ ಬೇಡ ರಾಗು ಇದ್ದರೆ ಒಂದಲ್ಲ ಇನ್ನೊಂದು ಕೊಡಿಸ್ತಾರೆ. ಸೊ ನಾನು ತೊಗೊಬಿಟ್ರೆ ಕಮ್ಮಿ ತೊಗೊಬಿಡ್ತೀನಿ ಅಂತ ಹೇಳಿ ರಾಗು ಜೊತೆನೇ ಬರೋಣ ಅಂತ ಹೇಳಿ ನಾನು ವಾಚ್ ತೊಗೊಂಡಿಲ್ಲ, ಉಲ್ಲಾಸಿಗೆ ಮಾತ್ರ ವಾಚ್ ಕೊಡಿಸಿ ಬಂದೆ. ಸೊ ಈಗ ಬಿಲ್ಲಿಂಗ್ ಸೆಕ್ಷನು ಬಿಲ್ ಮಾಡಬೇಕು. ಸೊ ಬಿಲ್ ಮಾಡಿದ ನಂತರ ಚಾಕ್ಲೇಟ್ ತಲೆನೋವು, ಸಿಕ್ಕಾಪಟ್ಟೆ ತಲೆನೋವು ಹಾಕಿದ್ದೆ ಚಾಕ್ಲೇಟ್ ವಿಷಯದಲ್ಲಿ. ಎಲ್ಲೂ ನಾವು ಬೇಕು ಅಂದಂತಹ ಕ್ವಾಂಟಿಟಿ ಚಾಕ್ಲೇಟ್ ಇಲ್ಲ, ಎಲ್ಲ ಕಮ್ಮಿ ಕ್ವಾಂಟಿಟಿ ಇತ್ತು. ಸೊ ಅದಕ್ಕೆ ಅಂದೆ, ಏನೋ ಉಲ್ಲಾಸ್ ನಿಂಗೆ ಇಷ್ಟೆಲ್ಲ ಆಗೋಯ್ತು, ಚಾಕ್ಲೇಟ್ದೇ ಇಷ್ಟು ರಿಸ್ಕ್ ಆಗ್ತಿದೆಯಲ್ಲೋ ಮಗನೇ ಅಂತಂದೆ. ನೋಡು ಮಮ್ಮಿ ಆನ್ಲೈನಲ್ಲೇ ಬುಕ್ ಮಾಡ್ತೀಯಾ ಅಂತ ಅಂದ. ಸೊ ನೋಡೋಣ ಇರು ಅಂತ ಹೇಳಿ ಸೊ ಅಲ್ಲಿ ಬಿಲ್ಲಿಂಗ್ ಎಲ್ಲ ಆದಮೇಲೆ ಚಾಕ್ಲೇಟ್ ಕಡೆ ಹೊರಟ್ವಿ. ಈಗ ಇಲ್ಲಿ ಡ್ರೈ ಫ್ರೂಟ್ ಸ್ಪೆಷಲ್ ಅಂತ ಇತ್ತು, ಅಲ್ಲೇ ವಾಚ್ ಶಾಪ್ ಪಕ್ಕ. ನೋಡೋಣ ಇರು, ಇಲ್ಲಿ ಚಾಕ್ಲೇಟ್ಸ್ ಇರುತ್ತಾ ಅಂತ ಹೋದರೆ ಚಾಕ್ಲೇಟ್ ಇಷ್ಟ ಇಲ್ಲ ಅಂತಂದ. ಸರಿ, ಅಲ್ಲೇ ಸೂಪರ್ ಮಾರ್ಕೆಟ್ ಇತ್ತು. ಸೊ ನೋಡಿ ನಾನು ಎಷ್ಟು ನನಗೆ ಬಿಲ್ ಮಾಡಿದ್ದಾನೆ ಅಂದರೆ ಆ ಚೀಕು ಅಲ್ಲಿ ಸಿಕ್ಕಾಪಟ್ಟೆ ಮಾಡಿದ್ದಾನೆ. ಸೊ ಹಾಗಿದ್ರೆ ಬನ್ನಿ, ಫಸ್ಟ್ ಏನು ತೊಗೊಂಡೆ ಬರ್ಡೇ ಬಾಯ್ಗೆ ಏನಂತ ತೋರಿಸ್ತೀನಿ. ಸೊ ಮೊದಲಿಗೆ ನನಗೆ ತುಂಬಾ ಹೋಗಿದ ತಕ್ಷಣ ಇಷ್ಟ ಆಗಿದೆ ಇದು. ಸೂಪರ್ ಕಾಣ್ತದೆ ನನ್ನ ಮಗ ಈ ಬಟ್ಟೆ ಹಾಕ್ಕೊಂಡ್ರೆ. ಸೊ ಸಕ್ಕತ್ತಾಗಿರುತ್ತೆ ನೋಡಿ. 9 to 10 ಇಯರ್ಸ್ ಇದು. 9 to 10 ಇಯರ್ಸ್ ಹಂಗೆ ಅವನಿಗೆ ಇವಾಗ 10 ಇಯರ್ಸ್ ಆ್ಯಕ್ಚುಲಿ 9 ಕಂಪ್ಲೀಟ್ ಆಗಿ. ಸೊ ಹೇಗಿದೆ ಹೇಳಿ, ಹೇಗಿದೆ ಉಲ್ಲಾಸ್? ಚೆನ್ನಾಗಿದೆ ಸಾಕಾಗಿದೆ ಮಾತ್ರ. ಆದರೆ ಕೊಳೆ ಆದರೆ ಮೇಂಟೈನ್ ಮಾಡೋದು ಕಷ್ಟ ಅದಾಯ್ತಾ. ಸೊ ಅದಾದಮೇಲೆ ಚೀಕುಗೆ, ಇದು ಚೀಕುಗೆ 3 to 4 ಇಯರ್ಸ್. ಸುಮ್ಮನೆ ನನಗೂ ತೊಗೊಂಬಮ್ಮಿ ಅಂತಿದ್ದ, ಅದಕ್ಕೋಸ್ಕರ ತೊಗೊಂಡಿದ್ದಷ್ಟೇ. ಇಲ್ಲಾಂದರೆ ಅವ್ನಿಗೆ ಯಾರು ತೊಗೋತಿದ್ರು. ಅದಾದಮೇಲೆ ಉಲ್ಲಾಸ್ ಫೇವ್ರೇಟ್ ಅಲ್ಲ ಚಿಕ್ಕ ಉಲ್ಲಾಸ್? ಎಸ್, ಏನು ಮಾರ್ವಲ್ ಕ್ರಾಕ್ಸ್ ತೊಗೊಂಡ. ಸೊ ನೋಡಿ ಏನಪ್ಪ ಸೈಜ್ ನಿಂದು? 3. ನಂಗೆ ತುಂಬ ಇಷ್ಟ ಕ್ರಾಕ್ಸು. ಈಗಿಂದ ಅಲ್ಲ, ತುಂಬ ದಿನದಿಂದ ಹೇಳ್ತಿದ್ದೆ ಉಲ್ಲಾಸ್ ನೀನು ಕ್ರಾಕ್ಸ್ ತೊಗೊಳ್ಳೋ ಉಲ್ಲಾಸ್ ಅಂತ. ಸೊ ಅದು ಇವತ್ತು ಆಯಿತು. ಸೊ ಆ ಟೀ ಶರ್ಟ್ ಜೊತೆಗೆ ಒಂದು ಟೀ ಶರ್ಟ್ ಸುಮ್ಮನೆ ಸ್ಕೂಲಿಂದ ಬಂದಮೇಲೆ ಇರಲಿ ಅಂತ ಹೇಳಿ ತೊಗೊಂಡಿದ್ದೀನಿ. ನೋಡಿ ಸೂಪರ್ ಆಗಿರೋಲ್ಲ. ಈ ಕಲರು ಆಲ್ಮೋಸ್ಟ್ ಇಲ್ಲ ಅವನ ಹತ್ರ, ಅದಕ್ಕೋಸ್ಕರ ತೊಗೊಂಡಿದ್ದು. ಅದಾದಮೇಲೆ ಇದೇನೇನೋ ಅವಶ್ಯಕತೆ ಇಲ್ಲ, ತೊಗೊಂಡಿದ್ದೀವಿ ಅಂತ ಹೇಳೋದು. ಇನ್ನರ್ ವೇರು ಸಹ ತೊಗೊಂಡಿಲ್ಲ, 3 ಪೀಸ್ ಇದೆ ಅದು. ಸೊ ಅದಾದಮೇಲೆ ಜೀನ್ಸ್ ಪ್ಯಾಂಟ್. ಸೊ ನೋಡಿ ಬ್ಲ್ಯಾಕ್ ಕಲರ್ ಇದೆ, ಬ್ಲ್ಯಾಕ್ ಸಕ್ಕತ್ತಾಗಿದೆ ಮಾತ್ರ ಕಾಂಬಿನೇಷನು. ನಾಳೆ ರೆಡಿಯಾಗಿ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಒಂದ್ಸತಿ ನಿಮಗೆ ತೋರಿಸ್ತೀನಿ ನೋಡಿ. ಈ ರೀತಿ ಕಾಂಬಿನೇಷನು. ಇದು ಸ್ಲಿಪ್ಪರ್ ಹೇಗಿರುತ್ತೆ? ಬಿಕಮ್ ಪರ್ಸನ್ ವಿತೌಟ್ ಬಾಡಿ. ಓ, ನೀನಿಲ್ಲದೆ ಇದು ಸೆಟ್ ಆಗಿದೆ ಅಂತನಾ? ಮತ್ತಲ್ಲಿ ನೋಡಿ ತೋರಿಸು ಫುಲ್ಲು ಯಾವ ರೀತಿ ಕಾಣಿಸ್ತೀಯಾ ಅಂತ. ಇಲ್ಲೊಂದು ಸ್ವಲ್ಪ ಇಮ್ಯಾಜ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಶಾಪಿಂಗ್, ಬಟ್ಟೆ ಶಾಪಿಂಗ್ ಮ್ಯಾಕ್ಸಲ್ಲಿ ನಾವು ಮಾಡಿದಂಥದ್ದು. ತೋರಿಸ್ತಾ ಇದೆ ಇಲ್ವಾ? ಸೊ ಇಷ್ಟು ಶಾಪಿಂಗು. ಅದ್ರ ಜೊತೆಗೆ ಚೀಕು ಇದೊಂದು ನಾಯಿ ಮರಿ ತಗೊಂಡ. ನಾಯಿ ಅದಿಷ್ಟು ಹಠ ಮಾಡ್ತಿದ್ದಾನೆ ಅಂದರೆ ಅವನು ಕರ್ಕೊಂಡೋಗಂತೂ ಸಾಕಾಗೋಯ್ತು. ಸೊ ಇದಿಷ್ಟು ಬಟ್ಟೆಗೆ ಬಂದರೆ, ಸೊ ಈಗ ಬಟ್ಟೆ ಒಂದು ಸೈಡ್ ಇಡೋಣ. ಎಷ್ಟು ಶಾಪಿಂಗ್ ಆಯ್ತಲ್ಲ, ಖುಷಿನಾ? ಖುಷಿ ಇಲ್ಲ ಅಂತ ಗೊತ್ತು ಬಿಡು ನನಗೆ. ಯಾಕೆ? ಈಗ ಬಂದರೆ ಚಾಕ್ಲೇಟ್ಸ್. ನಾನಂತೂ ನಮ್ಮ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಷ್ಟು ಚಾಕ್ಲೇಟ್ ತೋರ್ಸದ್ನ, ಇಷ್ಟು ಚಾಕ್ಲೇಟು ಇಷ್ಟು ತಗೊಂಡೋಗಿರೋ ಸೀನೇ ಇಲ್ಲ. ಕಮೆಂಟ್ ಮಾಡಿ 90s ಕಿಡ್ಸ್, ನಾವು ಯಾವ ಚಾಕ್ಲೇಟ್ ಕೊಡ್ತಾ ಇದ್ವಿ ನಮ್ಮ ಕಾಲದಲ್ಲಿ ಅಂತ. ಟೀಚರ್ಸ್ ನೋಡಿ, ದಿಸ್ ಇಸ್ ಫಾರ್ ಟೀಚರ್ಸ್ ಅಂತೆ. ಇದೊಂದು ಚೀಕುದು, ಇದು ಚೀಕುದು. ಎಸ್, ಇಲ್ಲಿ ನೋಡಿ, ಡೈರಿ ಮಿಲ್ಕು 1 2 3 4. ಇದು ಪ್ರಿನ್ಸಿಪಲ್ ಫಸ್ಟ್ ಇದು 5 6 7 8 9 ಇದೆ. 10 ಬಿಡು. 1 2 3 4 5 6 7 8 9 10 ಟೀಚರ್ಸ್ ಇದಂತೆ. ಸೊ ಯಾಕೆ ಕೊಡ್ತಾನೆ ಅದು ಅವನಿಗೆ ಬಿಟ್ಟಿದ್ದು. ಇದೊಂದು ಪ್ರಿನ್ಸಿಪಲ್ ಮ್ಯಾಮು, ಆಮೇಲೆ ಶೀಲಾ ಮ್ಯಾಮ್,
ಶೀಲಾ ಮ್ಯಾಮ್ ಅಂತ ಇದ್ದಾರಂತೆ, ಅವ್ರಿಗೆ ಸ್ಪೆಷಲಾಗಿ ಫ್ರೂಟನ್ನು ತೊಗೊಂಡಿದ್ದಾನೆ. ಸೊ ಇದೆಲ್ಲ ಸ್ಟೂಡೆಂಟ್ಸ್ಗೆ. ಇದು 5 ಸ್ಟಾರ್ಸ್ ಆಯಾ ಮಾರ್ಕ್ಸ್ಗೆ ಅಂಕಲ್ಸ್ಗೆ ಯಾರಿಗಾದ್ರೂ ಕೊಡ್ಬೋದು ಬಿಡು. ಆಯಾ ಟೀಚರ್ಸ್ ಎಲ್ಲ ಇರ್ತಾರಲ್ಲ ಅವ್ರಿಗೆ 21 ಪೀಸ್ ಇದೆ. 21 ಪೀಸ್ ಅಂದರೆ ಎಷ್ಟಾಯಿತು? 1 2 3 4 5 6 7 20 40 60 80 100 120 140 147 ಬರ್ಕಿರೋದು. ಓಕೆನಾ? 147 157. ದೆನ್ ಇದು 5 ಸ್ಟಾರು, ಇದರಲ್ಲಿ 15 ಯೂನಿಟ್ಸು 200 ಆಯ್ತಲ್ಲ ಆರಾಮ್ಸೆ. 200 ಚಾಕ್ಲೇಟ್ ಆರಾಮ್ಸೆ. ಸೊ ನೋಡಿ, ಚಾಕ್ಲೇಟ್ ಮಯ ಯಾರಿಗೆ ಯಾವ ಚಾಕ್ಲೇಟ್ ಬೇಕು ಕಮೆಂಟ್ ಮಾಡಿ, ನನಗೂ ತೋರಿಸು ಹೋಗಿ ಯಾರಿಗೆ ಯಾವ ಚಾಕ್ಲೇಟ್ ಬೇಕು ಕಮೆಂಟ್ ಮಾಡಿ. ಸೊ ಬರ್ತಾಳೆ ಪ್ರಯುಕ್ತ ಸಹ ಚಾಕ್ಲೇಟ್ ಉಲ್ಲಾಸ್ ಕಡೆ ಆಲ್ ಓಟ್ ಫಾರ್ ಡೈರಿ ಮಿಲ್ಕ್ ಫ್ರೂಟ್ ಅಂಡ್ ನಟ್. ನೋ ನೋ ನೋ, ಓನ್ಲಿ 5 ಸ್ಟಾರ್. ನೋ 5 ಸ್ಟಾರ್. ಹೋಗ್ಲಿ ಬಿಡು, ಜೋಕಪ್ಪ, ಖುಷಿನೇ ಖುಷಿ ಅಲ್ವಾ? ಸೊ ಅದಕ್ಕೋಸ್ಕರ ಹೋಗಿ ಶಾಪಿಂಗ್ ಆಯಿತು. ಇಷ್ಟೆಲ್ಲ ಶಾಪಿಂಗ್ ಆದಮೇಲೆ ಈಗ ಟೈಟಾನಲ್ಲಿ ವಾಚ್ನ ಕೊಡಿಸ್ದೆ ನಾನು. ಉಲ್ಲಾಸ್ಗೆ ನನ್ನ ಕಡೆಯಿಂದ ಗಿಫ್ಟ್ ಇದು ಅಂತಲೇ ಹೇಳ್ಬೋದು. ಸೊ ನೋಡಿ, ಟೈಟಾನ್ 1595 ಇವತ್ತು ಆಫರಲ್ಲಿ ನಮಗೆ 200 ಏನೋ ಕಮ್ಮಿ ಬಿದ್ದಿದೆ. ತುಂಬಾ ಚೆನ್ನಾಗಿದೆ ನೋಡಿ, ತುಂಬಾ ಇಷ್ಟ ಉಲ್ಲಾಸ್ಗೆ ಆ್ಯಕ್ಚುಲಿ ವಾಚ್ ಅಂದರೆ. ಲಾಸ್ಟ್ ಇಯರ್ ನಮ್ಮ ಅಕ್ಕ ಕೊಡಿಸಿದ್ರು ವಾಚು, ಆಗಲೇ ಆ ವಾಚ್ಗೆ ಒಂದು ಕತೆ ಆಗಿದೆ. ಸೊ ಈ ವರ್ಷವೂ ಕೊಡಿಸಿದ್ದೀನಿ ನೋಡಿ. ಅವ್ನಿಗೆ ಏನಪ್ಪ ಅಂತ ಹೇಳಿದ್ರೆ ಈ ಥರ ಟೈಮಿಂಗ್ಸ್ ನೋಡೋಕ್ಕೆ ಬರಲ್ಲ. ಸೊ ಅದನ್ನು ಏನು ಮ್ಯಾನೇಜ್ ಮಾಡ್ತಾನೋ ಗೊತ್ತಿಲ್ಲ. ನೋಡಿ, ಬ್ಲ್ಯಾಕ್ ಆ್ಯಂಡ್ ವೈಟ್ ಸಕ್ಕತ್ತಾಗಿದೆ ಅಲ್ಲ. ಯಾರಿಗೆಲ್ಲ ಇಷ್ಟ ಆಯಿತು ವಾಚ್ ಕಮೆಂಟ್ ಮಾಡಿ, ಓಕೆನಾ? ಏನೆಲ್ಲ ಇಷ್ಟ ಆಯಿತು ಅನ್ನೋದನ್ನು ಹೇಳಿ. 1295 ಇದು ಮಮ್ಮಿ ಕಡೆಯಿಂದ ಉಲ್ಲಾಸ್ಗೆ ಗಿಫ್ಟ್. ಏನಂತೀಯ? ಥ್ಯಾಂಕ್ ಯು ವೆರಿ ಮಚ್. ಅಷ್ಟೇ, ಎಷ್ಟು ಮಾಡಿದ್ರು. ಸೊ ಇದಾಗಿತ್ತು ಈ ಶಾಪಿಂಗ್ ವ್ಲಾಗು. ಸೊ ಎಲ್ರಿಗೂ ಖುಷಿಯಾಗಿರುತ್ತೆ ಅಂತ ಅನ್ಕೋತೀನಿ. ಇಲ್ಲಿ ನೋಡಿ, ಇವನಿಗೆ ಇಷ್ಟೆಲ್ಲ ಕೊಟ್ಟರು ಬೇಕಾದ್ರೆ ತಿಂತಾನೆ, ಅಷ್ಟು ಕೆಪಾಸಿಟಿ ಚಾಕ್ಲೇಟ್ ಮೇಲೆಲ್ಲ. ಚಿಕ್ಕು ಇದ್ದಂಗೆ ಬೇಕಾ ಅಣ್ಣಂಗೆ ಕೇಳು. ಅಣ್ಣಂಗೆ ಹ್ಯಾಪಿ ಬರ್ಡೇ ಏನು? ಹ್ಯಾಪಿ ಬರ್ಡೇ ಏನು? ಅದು ಕೊಡ್ತೀನಿ. ಹ್ಯಾಪಿ ಬರ್ಡೇ ಏನು? ಹ್ಯಾಪಿ ಬರ್ಡೇ. ಸೊ ಇದಾಗಿತ್ತು ಇವತ್ತಿನ ಶಾಪಿಂಗ್ ವ್ಲಾಗ್. ಸೊ ಸದ್ಯಕ್ಕೆ ಈ ಒಂದು ವ್ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವ್ಲಾಗಿಂದ ನನ್ನ ಮಗ, ಮುದ್ದು ಮಗ ಉಲ್ಲಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮನೆ ಹ್ಯಾಪಿನೆಸ್ ಹೋಗ್ತದೆ ಉಲ್ಲಾಸ್. ಇದೇ ಈ ರೀತಿ ಚೆನ್ನಾಗಿ ಖುಷಿಯಾಗಿರು. ಸ್ವಲ್ಪ ಮಾರ್ಕ್ಸ್ನ ಜಾಸ್ತಿ ತೆಗಿ. ಸೊ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ವ್ಲಾಗಲ್ಲಿ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಬರ್ತಡೇ ವ್ಲಾಗ್ ಆಗಿರುತ್ತೆ, ಏನೆಲ್ಲ ಮಾಡಿದೆ ಅನ್ನೋದನ್ನು ನಾಳೆ ನಿಮಗೆ ತಿಳಿಸ್ತೀನಿ. ಸೊ ಇದಿಷ್ಟು ಶಾಪಿಂಗ್ ಎಲ್ಲ ಮುಗಿದ್ಮೇಲೆ ಇದು ಮಿಡ್ ನೈಟ್ ಕೇಕ್ ಕಟ್ಟಿಂಗು. 12 ಗಂಟೆ ಆಗಿತ್ತು. ಸೊ 12 ಗಂಟೆಯಲ್ಲಿ ಕೇಕ್ ಕಟ್ ಮಾಡುವಂತಹ ಸಮಯ ಇದು. ಸೊ ನೋಡಿ, ಅದು ಮ್ಯಾಜಿಕ್ ಕ್ಯಾಂಡ್ಲು ಅವನು ಹುರುಪ್ತಾ ಇದ್ರೆ ಅದು ಬರ್ತಾನೇ ಇತ್ತು. ಸುಮ್ಮನಿದ್ದು ಏನಾದರೂ ಅಬ್ಸರ್ವ್ ಮಾಡ್ತಾನಂತ. ಮಮ್ಮಿ ಎಂಥ ಮಮ್ಮಿ ಇದು ನಿಂದು ಅಂತ ನಿದ್ದೆ ಮಾಡ್ಬಿಟ್ಟಿದ್ದ ಪಪ್ಪ ನನ್ನ ಮಗ. ಸೊ ಹೀಗೆ ನೋಡಿ, ಕೇಕ್ ಕಟ್ ಮಾಡುವಂಥ ಸಮಯ. ಚೀಕುನು ಸಹ ಒಳ್ಳೆ ನಿದ್ದೆ ಮಾಡ್ತಾಯಿದ್ದ. ಚೀಕು ಇದ್ದರೆ ಪಾಪ ಅವನು ಹ್ಯಾಡ್ ಆಗ್ತಿದ್ದ ಅಂತಲೇ ಹೇಳ್ಬೋದು. ಸೊ ನೀವು ಸಹ ನನ್ನ ಮಗ ಉಲ್ಲಾಸ್ಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸಿ ಕಮೆಂಟ್ ಮೂಲಕ. ಸೊ ಅವನಿಗೆ ವೈಟಿ ಎಷ್ಟು ಇಷ್ಟ ಅಂತ ನನ್ನ ಸರೌಂಡಿಂಗಲ್ಲಿರುವಂತಹ ವೈಟಿ ಫ್ರೆಂಡ್ಸ್ಗೆ ನಿಜವಾಗ್ಲೂ ಗೊತ್ತು. ಅವ್ನಿಗೆ ಎಷ್ಟು ಇಷ್ಟ, ವೈಟಿನ ಎಷ್ಟು ಇಷ್ಟಪಡ್ತಾನೆ, ವೈಟಿಲಿರುವಂತಹ ಪೀಪಲ್ಸ್ನ ಎಷ್ಟು ಇಷ್ಟಪಡ್ತಾನೆ, ಹಾಗೆ ಯಾವ ರೀತಿ ಅವನು ಎಲ್ಲರಿಗೂ ಸ್ಪಂದಿಸ್ತಾನೆ, ಮಾತಾಡ್ತಾನೆ ಅಂತ ಪ್ರತಿಯೊಬ್ಬರಿಗೂ ಸಹ ಗೊತ್ತು. ಸೊ ನನ್ನ ಮಗನಿಗೆ ನನ್ನ ವೈಟಿ ಫ್ಯಾಮಿಲಿಯಿಂದ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತಿದ್ದೀನಿ. ಯಾವಾಗಲೂ ಅವ್ನು ಖುಷಿಯಾಗಿ ಇರಬೇಕು, ಜಾಸ್ತಿ ಏನಂತಾರೆ ಸಂತೋಷವಾಗಿ ಇರಬೇಕು ಅಂತ ಆಶಿಸ್ತೀನಿ. ಸೊ ಅವರ ಅಪ್ಪನೂ ಸಹ ಕೆಲಸದಲ್ಲಿದ್ರೂ 12 ಗಂಟೆ ಅಷ್ಟೊಂದು ಮಗನ ಬರ್ತಡೆಗೆ ಬರಬೇಕು ಅಂತ ಓಡಿ ಬಂದರು ಅಂತಲೇ ಹೇಳ್ಬೋದು. ಸೊ ಇಷ್ಟೆಲ್ಲ ಆದಮೇಲೆ ಈಗ ಅವರಪ್ಪಂದೆಲ್ಲ ಮುಗಿದ್ಮೇಲೆ ಸೊ ಈಗ ನನ್ನ ಸರದಿ ಉಲ್ಲಾಸ್ಗೆ ಹಾಗೆ ಕೇಕ್ನ ತಿನ್ನಿಸಿ ಖುಷಿಪಡಿಸಿ ಅವನಿಗೆ ಸಾಕು ಬಿಡಿ ಮಮ್ಮಿ ಅಂತ. ನಿದ್ದೆ ಬೇರೆ ಅವನಿಗೆ. ನಾನು ಹೆಂಗೆಗೋ ಕಾಣ್ತೀನಿ, ವೀಡಿಯೋ ಮಾಡ್ಬಿಡೋ ಮಮ್ಮಿ, ಚೆನ್ನಾಗಿದೆಯಾ ಬಾರೋ ಅಂತ ಹೇಳಿ. ಸೊ ಹಾಗೆ ವೀಡಿಯೋ ಮಾಡಿದೆ. ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ನನ್ನ ವೈಟಿ ಫ್ರೆಂಡ್ಸ್ ಲೈವಲ್ಲಿದ್ದರು, ಈ ಕಡೆ ಫ್ಯಾಮಿಲಿ ಕಾಲ್ಸ್ ಬರ್ತಿದ್ದು, ಈ ಕಡೆ ಕೇಕ್ ಕಟ್ ಮಾಡ್ತಾಯಿದ್ವಿ. ಗಜ ಬಜ ಆಗೋಯ್ತು. ಬಟ್ ಎಲ್ಲರ ಪ್ರೀತಿಗೆ ನಾನು ನಿಜವಾಗ್ಲೂ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬಾ ಖುಷಿ ಆಯಿತು. ನನ್ನ ವೈಟಿ ಫ್ರೆಂಡ್ಸ್ ಯಾರೇ ಆಗಿರ್ಬೋದು, ಎಲ್ಲರೂ ವಿಶ್ ಮಾಡಿದ್ರಿ. ಪುಷ್ಪಾ ಸಿಸ್ಗೆ ವೆರಿ 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 ಥ್ಯಾಂಕ್ ಯು. ಯಾಕಂತ ಹೇಳಿದ್ರೆ ನನಗೋಸ್ಕರ ಅವರು 1 ಅವರ್ ಎಕ್ಸ್ಟ್ರಾ ಲೈವ್ ಮಾಡಿ 3 ಅವರ್ ಲೈವ್ ಮಾಡಿ ನನ್ನ ಮಗನಿಗೆ ವಿಶ್ ಮಾಡಬೇಕು ಅಂತ ಹೇಳಿ ಅಷ್ಟೆಲ್ಲ ವಿಶ್ ಮಾಡಿದ್ರಲ್ಲ. ಸೊ ಆ ಒಂದು ಲೈವ್ ಇದ್ದಿದ್ದಕ್ಕೆ ಇಷ್ಟು ಜನ ವಿಶ್ ಮಾಡೋಕ್ಕೆ ಸಾಧ್ಯ ಆಯಿತು. ಸೊ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಪುಷ್ಪಾ ಸಿಸ್ಗೆ, ರಂಗದ ರಂಗೋಲಿ ಚಾನಲ್ ಪುಷ್ಪಾ ಸಿಸ್ಗೆ. ಸೊ ಹಾಗೆ
ಸೊ ಹಾಗೆ ಲೈವಲ್ಲಿ ಯಾರೆಲ್ಲ ವಿಶ್ ಮಾಡಿದ್ರು ನಾನು ನೇಮ್ ಒಬ್ರದ್ದು ಅಂತ ತೊಗೊಳ್ಳಲ್ಲ, ಪ್ರತಿಯೊಬ್ಬರೂ ಸಹ ನನ್ನ ತಮ್ಮಂದ್ರಾಗಿರ್ಬೋದು ಪ್ರತಿಯೊಬ್ರಿಗೂ ಸಹ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಸೊ ಉಲ್ಲಾಸ ಅಂದರೆ ಎಲ್ರಿಗೂ ಹಾಗೆ ಇಷ್ಟ ಅಲ್ವಾ. ಸೊ ತುಂಬಾ ಖುಷಿ ಆಯಿತು. ಸೊ ಇದಿಷ್ಟು ಬರ್ಡೇ ಲಾಗು ಹಾಗೆ ಬರ್ಡೇ ಶಾಪಿಂಗ್ ಲಾಗು ಮಿಡ್-ನೈಟ್ ಬರ್ಡೇ ಲಾಗ್ ಇದು. ಸೊ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಕಮೆಂಟು ಲೈಕು ಮಾಡಿ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮತ್ತೊಂದು ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಕೊಟ್ಟು ನೋಡಿ ಅಂತ ಹೇಳ್ತಾ ಲವ್ ಯು ಟಾಟಾ, ಟೇಕ್ ಕೇರ್, ಬಾಯ್. ಸೊ ಯಾರೂ ಸಹ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಪ್ರತಿಯೊಬ್ಬರ ಜೀವನದಲ್ಲೂ ಸಹ ಬರ್ಡೇ ಅನ್ನೋದು ಸ್ಪೆಷಲ್ ಡೇ ಆಗಿರುತ್ತೆ. ಆ ಸ್ಪೆಷಲ್ ಡೇನ ನಾವು ಮತ್ತಷ್ಟು ಬೆರಗು ಕೊಡೋಣ ಅಂತ ಹೇಳ್ತಾ ಈ ಒಂದು ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಲಾಗಲ್ಲಿ ನಿಮ್ಮೆಲ್ಲರೂ ಮೀಟ್ ಮಾಡ್ತೀನಿ. ಬಾಯ್, ಟಾಟಾ.